ನಮಸ್ಕಾರ. ಈ ವಿಡಿಯೋ ನಿಮಗೋಸ್ಕರವಾಗಿ ಮಾಡ್ತಾ ಇದ್ದಿದ್ದು. ನಾವು ಸ್ವಲ್ಪ ಬರೀ ವಿಚಾರ ಮಾಡೋಣ. ಮನಸ್ಸೆಂಬ ಮರ್ಕಟ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಆ್ಯಕ್ಚುಲಿ ಏನದ? ಮನಸ್ಸಂದ್ರೆ ಏನು? ಮರ್ಕಟ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಆಮೇಲೆ ಮನಸ್ಸಿಗೆ ಯಾಕೆ ಮರ್ಕಟ ಅಂತ ಹೇಳಿದರು? ಸ್ವಲ್ಪ ಹೊತ್ತು ನೀವು ಮೊದಲು ಬರೀ ವಿಚಾರ ಮಾಡಿ ನೋಡ್ರಿ. ದಿವಸ ನಿಮ್ಮ ತಲೆಯಲ್ಲಿ ಏನೋ ಒಂದು ಧ್ವನಿ ಇದೆ. ಅದಕ್ಕೆ ಕೆಲವೊಬ್ರು ಮನಸ್ಸು ಅಂತಾರೆ, ಕೆಲವೊಬ್ರು ವಿಚಾರ ಅಂತಾರೆ, ಕೆಲವೊಬ್ರು ಲಿಟಲ್ ವಾಯ್ಸ್ ಅಂತಾರೆ, ಕೆಲವೊಬ್ರು ಚಾಟರ್ ಬಾಕ್ಸ್ ಅಂತಾರೆ. ಒಂದು ಧ್ವನಿ ಇದೆ, ಚಿಕ್ಕ ಧ್ವನಿ ಇದೆ. ಅದು ಮಾತಾಡ್ತಿರ್ತೈತೆ. ತನಗೇನು ಬೇಕು ಅದು ಹೇಳ್ತೈತೆ. ಎದ್ದಾಗಿಂದ ಮಲ್ಕೊಳೋವರೆಗೂ ಮೇ ಬಿ 24 ತಾಸು ಏನಾರು ಒಂದು ಹೇಳ್ತಿರ್ತೈತೆ. ಅದ್ರಲ್ಲಿ ಏನು ಹೇಳ್ತೈತಿ ಅದನ್ನು ನೀವೇ ವಿಚಾರ ಮಾಡ್ರಿ. ಅದು ನಿಜಾನ? ಅದು ಸುಳ್ಳೋ ಖರೇನೋ ಗೊತ್ತಿಲ್ಲ. ಬಟ್ ನಿಮಗೇನು ಅನ್ನಿಸ್ತೈತಿ? ನಿಮಗೆ ಅದು ಏನು ಹೇಳ್ತದ, ಅಥವಾ ನಿಮ್ಮ ತಲೆ ಒಳಗೆ ಏನು ನಡೆದದ, ಅಥವಾ ನಿಮ್ಮ ಮನಸ್ಸು ಏನು ಹೇಳ್ತದ, ಅದನ್ನು ನೀವು ನಿಜ ಅಂತ ತಿಳ್ಕೊಂಬಿಟ್ರಿ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಸುಳ್ಳೈತಿ ಖರೆ ಐತಿ ಅದನ್ನು ಬಿಡ್ರಿ, ಅದು ವಿಚಾರ ಮಾಡಬೇಡ್ರಿ. ಮೊದಲು ನೀವು ಇದನ್ನು ನೋಡ್ರಿ, ಅದ್ರ ಮೇಲೆ ನಿಮ್ದು ಏನಾದರೂ ಕಂಟ್ರೋಲ್ ಐತೇನು? ಏನೂ ಕಂಟ್ರೋಲ್ ಇಲ್ಲ. ಆಮೇಲೆ ಅದು ಏನು ಬೇಕಾದ ಹೇಳ್ತೈತಿ. ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ಅದು ಹೇಳ್ತದೆ, ಅಯ್ಯೋ ನಂಗೆ ಟಯರ್ಡ್ ಆಗೈತಿ, ಹೇಳೋಕ್ಕಾಗಿಲ್ಲ, ಅಥವಾ ನಿದ್ದಾಗಿಲ್ಲ, ಹೋಲ್ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸ್ಪೆಷಲಿ ಮುಂಜಾನೆ ವಾಕಿಂಗ್ ಹೋಗೋರಿಗೆ ನೋಡ್ರಿ ನೀವು. ನನಗೆ ವಾಕಿಂಗ್ ಹೋಗೋದಂತ ಇರ್ತೈತಿ, ಜಲ್ದಿ ಹೇಳೋಣ ಅಂಥೇಳಿ ಅಲಾರಾಮ್ ಇಟ್ಟಿರ್ತಾರೆ 5 ಗಂಟೆಗೆ ಅಥವಾ 5:15, 6 ಗಂಟೆಗೆ. ಅಲಾರಾಮ್ ಹೊಡೆದ ತಕ್ಷಣ ಫಸ್ಟ್ ಅದು ಬಂದ್ ಮಾಡೋದು ಪಟಕ್ ಅಂತ ಹೇಳಿ. ಬಂದ್ ಮಾಡಿ ಏನು ವಿಚಾರ ಮಾಡೋದು, ಇವತ್ತು ಒಂದು ದಿವ್ಸ ಬ್ಯಾಡ್ ಬಿಡು, ನಾಳೆ ನೋಡೋಣ ಅಂತ. ಒಂದು ದಿವ್ಸನಾಗ ಏನಾಗೋದೈತಿ? ಅದನ್ನು ಯಾರು ಹೇಳಿದರು? ಇವತ್ತು ಒಂದು ದಿವ್ಸ ಬ್ಯಾಡ್ ಬಿಡು, ನಾಳೆ ನೋಡೋಣ. ಇದು ಹೇಳ್ದವ್ರು ಯಾರು? ಒಂದು ನಿಮ್ಮ ತಲೆಯಲ್ಲಿರೋದು ಒಂದು ಧ್ವನಿ ಏನಂತ ಹೇಳ್ತು? ಇವತ್ತು ಒಂದು ದಿವ್ಸ ಬಿಡ್ರಿ, ನಡಿತೈತಿ, ನಾಳೆ ನೋಡೋಣ. ಜಸ್ಟ್ ಅದು ಒಂದು ಧ್ವನಿ ಹೇಳಿದ್ದು ಕೇಳಿ ನಾವು ಮುಂಜಾನೆ ಹೇಳಂಗಿಲ್ಲ. ಆಮೇಲೆ ವಾಕಿಂಗ್ ಮುಗೀತು. ನೆಕ್ಸ್ಟ್ ಡೇನೂ ಅದೇ ಆಗ್ತೈತಿ. ಮತ್ತು ಅಲಾರಾಮ್ ಹೊಡಿತೈತಿ, ಅಲಾರಾಮ್ ಮತ್ತೆ ಬಂದ್ ಮಾಡ್ತೀರಿ, ಮತ್ತೆ ಮಲ್ಕೋತೀರಿ, ಮತ್ತು ನಿಮ್ದು ವಾಕಿಂಗ್ ಆಗಂಗಿಲ್ಲ. ಸೊ ಈ ಧ್ವನಿಗೆ ನೀವು ಏನು ಮಾಡ್ಬೋದು? ಇದು ನಾವು ಒಂದು ಸಣ್ಣದು ಒಂದು ಉದಾಹರಣೆ ಹೇಳ್ತಾ ಇರೋದು ನಿಮಗೆ. ಒಂದು ವಾಕಿಂಗ್ ಮುಂಜಾನೆ ಹೇಳೋದು, ಒಂದು ವಾಕಿಂಗ್ದು ಒಂದು ಉದಾಹರಣೆ ನಾನು ನಿಮಗೆ ಹೇಳಿದೆ. ಹಿಂಗೆ ನೀವು 24 ತಾಸ್ನಾಗ ಎಷ್ಟು ಸರಿ ಅದು ಏನೇನು ಹೇಳಾಕತ್ತೈತಿ ಇದು ನೀವೇ ವಿಚಾರ ಮಾಡಿರಿ. ಆಮೇಲೆ ಅದು ಆಟೋಮೆಟಿಕ್ಕಾಗಿ ನಡೆದದು. ನೀವೇನಾದ್ರು ಬೇಕಂತೇಳಿ ವಿಚಾರ ಮಾಡತ್ತಿರನು ಇಲ್ಲ. ಅದು ಏನು ಬೇಕಾದ ಹೇಳ್ತೈತಿ. ನೀವು ಊಟ ಮಾಡತ್ತೀರಿ, ಸಾಂಬಾರ್ನಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ಫಸ್ಟ್ ಏನು ಬರ್ತೈತಿ? ಉಪ್ಪು ಕಡಿಮೆ ಅದ, ನಿಮ್ಮ ತಿಂದ ತಕ್ಷಣ ಗುರ್ತಾಯ್ತು. ಅದು ಏನು ಬೇಕಾದ ಹೇಳ್ಬೋದು. ಅರೆ ಯಾರು ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಇವರಿಗೆ, ಅರೆ ಉಪ್ಪು ಹಾಕಿಲ್ಲ, ಇಷ್ಟು ಗುರ್ತಾಗಿಲ್ಲ. ನಾವು ಬರೀ ಉದಾಹರಣೆ ಹೇಳತ್ತೇನೆ, ಏನು ಖರೆ ಏನು ತಪ್ಪು ಹೇಳತ್ತಿಲ್ಲ ನಾನು. ಆಮೇಲೆ ಇದನ್ನು ವಿಚಾರ ಮಾಡಿರಿ, ಇದ್ರೊಳಗೆ ನಿಮ್ಮ ತಪ್ಪು ಐತೆ ಅಂತ ನಾನು ಅದನ್ನು ಹೇಳತ್ತಿಲ್ಲ. ನಾ ಬರೀ ಇಷ್ಟ ಹೇಳತ್ತೀನಿ, ಅದು ಆಟೋಮೆಟಿಕ್ ಐತಿ. ಅದು ಏನು ಬೇಕಾದ ಹೇಳ್ತಿರ್ತೈತೆ. ಈಗ ನೀವು ಆಟೋ ಸಲ ಕಾಯತ್ತೀರಿ, ಆಟೋ ನಾವು ಲೇಟ್ ಮಾಡ್ದೆ, ನೀವು ಫೋನ್ ಹಚ್ಚಾತ್ತೀರಿ, ಅವ್ನು ಫೋನ್ ಎಬ್ಸಾತ್ತಿಲ್ಲ. ನೀವು ಮೊದಲೇ ಬುಕ್ ಮಾಡಿರಿ ಆಟೋಗೆ ಬರ್ರಿ ಅಂತ ಹೇಳಿ, ಅವ್ನು ಫೋನ್ ಎಬ್ಸಾತ್ತಿಲ್ಲ. ನಿಮ್ಮ ತಲೆಗೆ 1000 ಚಾಲು ಆಗ್ತೈತಿ.
ಅರೆ ಎಷ್ಟೊತ್ತಾಯ್ತು ಇನ್ನೂ ಮಟ್ಟ ಬರಲಿಲ್ಲ, ನನಗೆ ಟೈಮ್ ಆಗಾಕತ್ತೈತಿ, ಲೇಟ್ ಆಗಾಕತ್ತೈತಿ, ಹಿಂಗೆ ಆಕತ್ತೈತಿ, ಹಂಗೆ ಆಕತ್ತೈತಿ. ಅದು ಹೇಳಕ್ಕೆ ಯಾರತ್ತಾರೆ? ಆ ಮನಸ್ಸೆಂಬ ಮರ್ಕಟ ಏನೈತಲ್ಲ ಅದು ಹೇಳ್ತದೆ. ಮರ್ಕಟ ಅಂತ ಯಾಕೆ ಹೇಳ್ಯಾರ ಮನಸ್ಸಿಗೆ ಅಂದ್ರೆ, ಅದು ಇಲ್ಲಿನೂ ಇರ್ತದೆ, ಇಲ್ಲಿನೂ ಇರ್ತದೆ, ಇಲ್ಲಿ ಜಂಪ್ ಆಗ್ತದೆ, ಅಲ್ಲಿ ಜಂಪ್ ಆಗ್ತದೆ, ಇಲ್ಲಿ ಬರ್ತದೆ, ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ತದೆ, ಎಲ್ಲಿ ಬೇಕಾದಲ್ಲಿ ಹೋಗ್ತದೆ. ಅದಕ್ಕೆ ಅದನ್ನು ಮಂಗೆ ಅಂತಾರೆ, ಅದಕ್ಕೆ ಅದನ್ನು ಮರ್ಕಟ ಅಂತಾರೆ. ನಿಮ್ಮ ಕಂಟ್ರೋಲಂಗೆ ಐತೇನೋ? ಇಲ್ಲ. ನೀವು ಮಂಗ್ಯಾನ ನೋಡ್ರಿ, ಒಂದು ಜಾಗದಾಗ ಕೂತಿರ್ತದೆ ಅನ್ನೋದು ಇಲ್ಲ, ಎಲ್ಲಿ ಬೇಕಾದಲ್ಲಿ ಹಾರಾಡ್ತಿರ್ತದೆ. ಸೊ ನಿಮ್ಮ ತಲೆಗಿರೋದು ಏನದ ಅದು ಅದೇ ಅದ. ಅದಕ್ಕೆ ಮನಸ್ಸಿಗೆ ಏನು ಹೇಳ್ಯಾರ ಅಂದ್ರೆ ಮನಸ್ಸೆಂಬ ಮರ್ಕಟ ಅಂತ ಹೇಳ್ಯಾರ. ನಮಗೇನು ಅನಿಸ್ತೈತಿ, ನಮ್ಮ ತಲೆಯೊಳಗೆ ಏನು ನಡೆದಿರ್ತದೆ ಅಥವಾ ಏನು ಹೇಳ್ತಿರ್ತೈತಿ ಅಥವಾ ನಿಮಗೇನು ಅನಿಸ್ತೈತಿ ಅದ ಬರೋಬ್ಬರಿ ಐತಿ. ಬಾಕಿ ಜಗತ್ತು ಸರಿ ಐತೋ ತಪ್ಪೈತೋ ಗೊತ್ತಿಲ್ಲ, ಬಟ್ ನಿಮ್ಮ ತಲೆಗೆ ಏನು ನಡೆದೈತಿ ಅದು ಸರಿ ಐತಿ ಅಂತ ನಿಮಗೆ ಅನಿಸ್ತೈತಿ. ನಿಮಗಂದ್ರೆ ನಾ ಬರೀ ನಿಮಗೆ ಒಬ್ಬರಿಗೆ ಹೇಳತ್ತಿಲ್ಲ, ನಮಗೆಲ್ಲರಿಗೂ ಹಂಗೆ ಅನ್ನಿಸ್ತೈತಿ. ನನ್ನ ತಲೆಗೆ ಏನು ನಡೆದೈತಿ ಅದು ಬರೋಬ್ಬರಿ ಐತಿ, ಬಟ್ ಅದು ಸರಿ ಇಲ್ಲ. ಅದು ಬರೋಬ್ಬರಿ ಐತೋ ತಪ್ಪೈತೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ತಲೆ ಒಳಗೆ ಅದು ಅನ್ನಿಸ್ತೈತಿ. ನಾವು ಅದನ್ನು ನಂಬ್ಕೊಂಡು ಏನು ಬೇಕಾದ್ ಮಾಡ್ತೀವಿ. ಈಗ ಯಾರೋ ಒಬ್ರು ಹಾಸ್ಪಿಟ್ಲಿಗೆ ಹೋದ್ರು ಮನೆಯವರು, ಅವ್ರ ಫೋನ್ ಬರೋವರೆಗೂ ನಿಮ್ಮ ತಲೆಗೆ 20 ವಿಚಾರಗಳು ಚಾಲೂ ಇರ್ತವೆ. ಅದು ಮನಸ್ಸು ಏನು ಬೇಕಾದ ಹೇಳ್ತಿರ್ತೈತಿ. ಏನಾಯ್ತೋ ಏನೋ, ಡಾಕ್ಟ್ರ್ ಏನಂದ್ರೆ ಏನೋ, ಏನಾಗೈತೋ ಏನೋ, ಯಾವ ಗುಳಿಗೆ ಕೊಡ್ತಾರೇನೋ ಗೊತ್ತಿಲ್ಲ, ಏನು ಹೇಳ್ತಾರೋ ಗೊತ್ತಿಲ್ಲ, ಏನು ಚೆಕ್ ಮಾಡಂತಾರೋ ಗೊತ್ತಿಲ್ಲ. ನಾವು ಒಂದೊಂದು ಸಣ್ಣ ಸಣ್ಣ ಉದಾಹರಣೆ ಕೊಡತ್ತೀನಿ ನಿಮಗೆ. ಇದು ಯಾಕೆ ಕೊಡತ್ತೀನಿ ಅಂದ್ರೆ ನೀವು ವಿಚಾರ ಮಾಡಿರಿ, ನಿಮ್ಮ ತಲೆ ಒಳಗೆ ಇದು ಎಲ್ಲ ಏನು ನಡೆದೈತಲ್ಲ ಅದು ಖರೆ ಐತೇನೋ? ಇಲ್ಲ, ಇದು ನಿಮ್ಮ ತಲೆಯಾಗ ನಡೆದಿದ್ದು ಭ್ರಮೆ ಅದು. ಅದಕ್ಕೆ ಮನೆಗೆ ಹೇಳ್ತಾರೆ ಮಂದಿ, ನಿಂದು ತಲೆಯಾಗಿಂದ ಭ್ರಮೆ ಐತಲ್ಲ ಮೊದಲು ಭ್ರಮೆ ಬಿಡು. ಆ ಭ್ರಮೆ ಬಿಟ್ಟರೆ ಎಲ್ಲ ಬರೋಬ್ಬರಿ ಆಗ್ತೈತಿ. ಇದು ನಮಗೆ ಅನ್ನಿಸ್ತೈತಿ, ನನಗೆ ಊಟ ಹೋಗಂಗಿಲ್ಲ, ನನಗೆ ಇದನ್ನು ಮಾಡೋಕ್ಕಾಗಂಗಿಲ್ಲ, ನನಗೆ ಅದನ್ನು ಮಾಡೋಕ್ಕಾಗಂಗಿಲ್ಲ, ಇದು ಬ್ಯಾಡ್ ಅನ್ನಿಸ್ತೈತಿ, ನನಗೆ ಹಿಂಗೆ ಮಾಡ್ಬೇಕು ಅನ್ನಿಸ್ತೈತಿ. ಇದೆಲ್ಲ ಎಲ್ಲಿ ನಡೆದೈತಿ ಅಂದ್ರೆ ನಿಮ್ಮ ಮನಸ್ಸೊಳಗಿನ ಜಸ್ಟ್ ಅದು ಹೇಳ್ತೈತಿ, ನೀವು ಅದರ ಪ್ರಕಾರ ಎಲ್ಲ ಮಾಡ್ಲಿಕ್ಕತ್ತೀರಿ. ಅದು ಖರೆ ಇಲ್ಲ. ಆಮ್ಯಾಗ ಅದ್ರ ಪ್ರಕಾರ ನೀವು ಮಾಡ್ಕೋತ ಹೋಗಿದ್ದಕ್ಕೆ ಏನಾಗ್ಲಿಕ್ಕತ್ತೈತೆ ಅಂದ್ರೆ ನಿಮ್ಗೆ ಬರೋಬ್ಬರಿ ಅನ್ಸಂಗಿಲ್ಲ ಎಲ್ಲ. ಎಷ್ಟೋ ಸರಿ ನಮ್ಮ ಆರೋಗ್ಯ ಹಾಳಾಗ್ತಾವೆ, ಎಷ್ಟೋ ಸರಿ ನಮ್ಮ ಸಂಬಂಧಗಳು ಹಾಳಾಗ್ತಾವೆ, ಎಷ್ಟೋ ಸರಿ ಆಜುಬಾಜುಕ್ನವ್ರ ಮಂದಿ ಜೋಡಿ ರಿಲೇಷನ್ಶಿಪ್ ಹಾಳಾಗ್ತೈತಿ, ಸಂಬಂಧಿಕರ ಜೋಡಿ ರಿಲೇಷನ್ ಹಾಳಾಗ್ತೈತಿ, ಅತ್ತಿ ಸೊಸಿ ಸಂಬಂಧಗಳು ಹಾಳಾಗ್ತಾವೆ. ಅತ್ತಿಗೊಂದು ಅನ್ನಿಸ್ತೈತಿ, ಸೊಸೆಗೊಂದು ಅನ್ನಿಸ್ತೈತಿ. ಅತ್ತಿಗೇನು ಅನ್ನಿಸ್ತೈತಿ, ನಾನು ಸೊಸೆ ಹಿಂಗೆ ಮಾಡ್ತಾಳೆ, ಸೊಸೆಗೇನು ಅನ್ನಿಸ್ತೈತಿ, ಅತ್ತೆ ಹಿಂಗೆ ಮಾಡ್ತಾಳೆ. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಅತ್ತಿ ಸೊಸೆ ಕತ್ತಿ ಏನೈತಲ್ಲ ಹಳೆ ಕಾಲದಾಗಿಂದನೂ ಅದು ಬಂದಿದ್ದೈತಿ. ಅತ್ತೇನಂತಾರೆ ಸೊಸೆಗೆ, ನೀ ಯಾವಾಗ ಅತ್ತಕ್ಕೆಲ್ಲ ಅವಾಗ ತಿಳಿತೈತೆ. ಬಟ್ ಇದು ಯಾರು ಹೇಳಾಕತ್ತಾರ? ನಿಮ್ಮ ಮನಸ್ಸೊಳಗೆ ನಡೆದದ ಅದೆಲ್ಲ. ಸೊ ನಂದು ಒಂದು ರಿಕ್ವೆಸ್ಟ್ ಐತಿ, ನಾ ಭಾಳ ಹೇಳಾಕತ್ತೀನಿ, ಆಲ್ಮೋಸ್ಟ್ 5, 6, 7, 8 ನಿಮಿಷ ಆಗಿರ್ಬೇಕು ನಾ ಮಾತಾಡಕತ್ತೆ. ನಿಮ್ಮ ಮನಸ್ಸೊಳಗೆ ಏನು ನಡೆದಿಲ್ಲ ಬರೀ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ಸ್ವಂತ ಕೇಳ್ರಿ ಏನು ಮಾತಾಡತ್ತೈತದ ಅಂಥೇಳಿ. ಆಮ್ಯಾಗ ಇದು ಖರೆ ಇಲ್ಲ. ಸೊ ಜೀವನದೊಳಗೆ ಹಳೇದು ಏನು ಮುಗಿದು ಹೋಗಿದ್ದ ಕತೆ ಅದಾವ, ಅದನ್ನು ನೀವು ವಿಚಾರ ಮಾಡೋದ್ರಿಂದ ಏನೂ ಚೇಂಜ್ ಆಗಿಲ್ಲ. ನಿಮ್ಮ ಮನಸ್ಸು ಅದು ಹೇಳ್ತಿರ್ತೈತಿ. ಹಳೇದು ಏನಾದ್ರು ಚೇಂಜ್ ಮಾಡ್ಬೋದನೋ? ಇಲ್ಲ, ಮುಗಿದು ಹೋಯ್ತದು. ಮುಂದಿಂದ ಏನಾದ್ರು ಚೇಂಜ್ ಮಾಡ್ಬೋದನೋ? ಫ್ಯೂಚರ್, ಭವಿಷ್ಯ, ನಾಳೆ ಏನಾಗ್ತದೆ ಏನೋ, ನಾಡ್ದು ಏನಾಗ್ತದೆ ಏನೋ, ಮುಂದೆ ಏನಾಗ್ತದೆ ಏನೋ, ಒಂದು ತಿಂಗಳಾದ್ಮೇಲೆ ಏನಾಗ್ತದೆ ಏನೋ, ಮುಂದಿನ ವರ್ಷ ಏನಾಗ್ತದೆ ಏನೋ, ನಮ್ಮ ಮಕ್ಕಳ ಭವಿಷ್ಯ ಏನಾಗ್ತದೆ ಏನೋ, ಅದೆಲ್ಲ ಮುಂದೆ. ಆದ್ರೆ ನಿಮ್ಮ ಜೀವನ ಈಗ ಸದ್ಯ ಏನು ನಡೆದೈತಿ, ಈಗ ಸದ್ಯ ನಾನು ನಿಮಗೆ ಇದನ್ನು ಹೇಳಾಕತ್ತೀನಿ, ಈ ವಿಡಿಯೋ ನೀವು ಕೇಳಾಕತ್ತೀರಿ, ಇದು ಜೀವನ. ವರ್ತಮಾನ ಕಾಲ ಅಂತಾರೆ ಅದಕ್ಕೆ. ವರ್ತಮಾನ ಅಂದರೆ ಈಗ ಸದ್ಯ ಏನು ನಡೆದೈತಿ, ಇದು ವರ್ತಮಾನ ಕಾಲ. ಇಲ್ಲ ನಾವು ಹಳೇದು ವಿಚಾರ ಮಾಡ್ತಿರ್ತೀವಿ, ಇಲ್ಲ ಮುಂದೆ ಏನಾಗ್ತೈತಿ ವಿಚಾರ ಮಾಡ್ತಿರ್ತೀವಿ. ಅದನ್ನು ಮಾತಾಡ್ಕೋತ ಆ ವಿಚಾರದೊಳಗೆ
ನಿಮ್ದು ಈಗ ಸದ್ಯ ಏನು ಜೀವನ ನಡೆದೈತಲ್ಲ ಇದನ್ನು ಮರೆತು ಬಿಡ್ತೀರಿ ನೀವು. ಹುಡುಗರ ಜೋಡಿ ಆಟ ಆಡ್ತಿರ್ತೀರಿ, ಅಥವಾ ಎಲ್ಲ ಹುಡುಗರ ಗತೆ ನೀವು ಆಟ ಆಡ್ತಿರ್ತೀರಿ, ಅಥವಾ ನಾವು ಹುಡುಗರು ನಾನೇ ಹುಡುಗ ಅಂತೀವಿ, ನಾವೆಲ್ಲ ಆಟ ಆಡ್ತಿರ್ತೀವಿ. ಅಲ್ಲಿ ನಿಮ್ಮದು ಮನಸ್ಸು ಅಲ್ಲಿರ್ಬೇಕು. ನೀವು ಊಟ ಮಾಡತ್ತೀರಿ, ಅದು ಎಷ್ಟು ರುಚಿ ಇರ್ಬೋದು, ಅದನ್ನು ನೀವು ಎಂಜಾಯ್ ಮಾಡಿರಿ, ಅದ್ರಾಗ ಖುಷಿ ಪಡ್ರಿ. ಒಂದು ಹಾಡು ಹತ್ತದ, ಹಾಡು ಕೇಳಲಿಕತ್ತೀರಿ, ದೇವ್ರದೊಂದು ಏನೋ ಅಭಂಗ ನಡೆದೈತಿ ಅಥವಾ ಏನೋ ಒಂದು ಹಾಡು ನಡೆದೈತಿ, ಅದನ್ನು ನೀವು ಕೇಳ್ರಿ, ಅದರೊಳಗೆ ಖುಷಿ ಪಡ್ರಿ. ಅದು ಬಿಟ್ಟು ಈ ಕಡೆಯಲ್ಲಿ ಹಚ್ಚಿರ್ತೀರಿ, ಅದು ಹೇಳ್ತಾರಲ್ಲ ಎಷ್ಟೋ ಸರಿ ಪೂಜೆ ಮಾಡ್ತಿರ್ತಾರೆ ಮಂದಿ ಹಿಂಗೆ ಗಂಟೆ ಬರ್ಸ್ಕೋತ. ಪೂಜೆ ಮಾಡೋ ಮುಂಚೆ ತಲೆಗೆ ಏನು ನಡೆದಿರ್ತೈತಿ, ನಾಳೆ ಏನಾಗ್ತೈತೆ ಏನೋ, ನಾ ಇದು ಪೂಜೆ ಮಾಡಿ ಅರ್ಜೆಂಟ್ ನನಗೆ ಆಫೀಸಿಗೆ ಹೋಗೋದೈತಿ, ಬಸ್ ಸಿಗ್ತೈತೋ ಇಲ್ಲೋ, ಸ್ಟ್ರೈಕ್ ಅಂದಾರ ಎಷ್ಟು ಗುದ್ದಾಡ್ಬೇಕು ಏನೋ ಗುರುತಿಲ್ಲ. ಅಂದ್ರೆ ನಾವು ಪೂಜೆ ಮಾಡೋದೇನದ ದೇವ್ರ ಮುಂದೆ ಕೂತ್ಕೊಂಡು, ದೇವ್ರ ಮುಂದೆ ಕುಂತು ಪೂಜೆ ಮಾಡೋದು ಎದ್ರ ಸಲುವಾಗಿ ಅಂದ್ರೆ ನಿಮ್ಮ ಮನಸ್ಸು ಕಂಟ್ರೋಲಲ್ಲಿ ಇರಬೇಕು. ಅದ್ರ ಸಲುವಾಗಿ ನಾವು ಕೂತಿರ್ತೇವೆ ಪೂಜೆ ಮಾಡೋದು. ನಾವು ಅದನ್ನು ಬಿಟ್ಟು ಪೂಜೆ ಬರೀ ನಡೆದಿರ್ತದೆ, ಅಲ್ಲೇನೋ ಬೇರೆನೋ ನಡೆದಿರ್ತದೆ ತಲೆ ಒಳಗೆ. ಸೊ ನಾ ಹೇಳೋದು ಇಷ್ಟ, ಇದೆಲ್ಲ ಬಾಜು ಕಡ್ರಿ. ಈಗ ಸದ್ಯ ಏನು ನಡೆದೈತಿ ಅದು ಜೀವನ. ಇದನ್ನು ನೀವು ಹೆಂಗೆ ಎಂಜಾಯ್ ಮಾಡ್ಬೋದು, ಇದನ್ನು ಹೆಂಗೆ ನೀವು ಖುಷಿಯಿಂದ ನಿಮ್ಮದು ಜೀವನವನ್ನು ನೀವು ಅನುಭವಿಸ್ಬೋದು, ಅದನ್ನು ನೋಡ್ರಿ. ನಾಳೆ ಏನಾಗ್ತದೆ ನಾಳೆ ನೋಡೋಣ, ಒಂದು ತಿಂಗಳಾದ್ಮೇಲೆ ಏನಾಗ್ತದೆ ಒಂದು ತಿಂಗಳಾದ್ಮೇಲೆ ನೋಡೋಣ. ನೀವು ಪ್ಲ್ಯಾನಿಂಗ್ ಮಾಡಿರಿ, ನಾಳೆ ಏನು ಮಾಡೋದೈತಿಲ್ಲ ನೀವು ಇವತ್ತು ಕುಂತು ಪ್ಲ್ಯಾನ್ ಮಾಡಿರಿ. ಮುಂದಿನ ತಿಂಗಳು ಏನು ಮಾಡೋದೈತೆ ಅದನ್ನು ಇವತ್ತು ಕುಂತು ಪ್ಲ್ಯಾನ್ ಮಾಡಿರಿ. ಮುಂದಿನ ವರ್ಷ ಏನು ಮಾಡೋದೈತೆ ಅದನ್ನು ಇವತ್ತು ಕುಂತು ಪ್ಲ್ಯಾನ್ ಮಾಡಿರಿ. ಪ್ಲ್ಯಾನ್ ಮಾಡೋಕ್ಕೆ ಬೇಡ ಅಂದಿಲ್ಲ, ಆದ್ರೆ ಇವತ್ತೇನು ನಡೆದಿದ ಅದನ್ನು ಮೊದಲು ನೀವು ಅನುಭವಿಸೋಕೆ ಚಾಲು ಮಾಡಿರಿ. ಅದು ಊಟ ಇರ್ಬೋದು, ಹಾಡು ಇರ್ಬೋದು, ಡಾನ್ಸ್ ಇರ್ಬೋದು, ಸಂಬಂಧಗಳು ಇರ್ಬೋದು, ಮಂದಿ ಜೋಡಿ ಮಾತಾಡೋದಿರ್ಬೋದು, ಆಜು ಬಾಜುಕಿನವ್ರ ಜೋಡಿ ನಿಮ್ದು ಎಷ್ಟು ನೀವು ಟೈಮ್ ಕೊಡ್ತೀರಿ ಅದು ಇರ್ಬೋದು. ಅದರೊಳಗೆ ನೀವು ಹೆಂಗೆ ಟೈಮ್ ಹಾಕ್ಬೋದು, ಅದರೊಳಗೆ ನೀವು ಎಷ್ಟು ಅನುಭವಿಸ್ಬೋದು ಜೀವನವನ್ನು, ಅದನ್ನು ನೋಡಿರಿ. ಹಳೇದು ಎಲ್ಲೋ ಒಂದು ಆಗಿದ್ದ ಘಟನೆಯನ್ನು ನೀವು ಇನ್ನೂ ಮಟ್ಟ ವಿಚಾರ ಮಾಡ್ತೀರಿ, ಅರೇ ನಮ್ಮದು ಹಿಂಗಾಗಿತ್ತು. ಎಷ್ಟೋ ಕಡೆ ಸಂಬಂಧಗಳು ಹಾಳಾಗೋಗ್ಯಾವು, ಒಬ್ರಿಗೊಬ್ರು ಯಾರೂ ಮಾತು ಕೇಳೋಂಗಿಲ್ಲ, ಒಬ್ರಿಗೊಬ್ರು ಮಂದಿ ಮಾತಾಡೋಂಗಿಲ್ಲ. ಅದೆಲ್ಲ ಹಳೇದು ಘಟನೆ ಮುಗಿದೋಯ್ತು, ಎಷ್ಟೋ ವರ್ಷಗಳಾಗೋಗ್ಬಿಟ್ಟವು. ಮುಂದೆ ಏನಾಗ್ತೈತೆ ನಮಗೆ ಗುರುತಿಲ್ಲ, ನಿಮ್ಮ ಕೈಗೆ ಏನೈತಿ ಏನೂ ಇಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಾರೆ ದೇವ್ರು ಮಾಡ್ದಂಗೆ ಆಗ್ತೈತಿ, ಮೇಲೊಬ್ರು ಇದ್ದಾರೆ. ಅದು ಒಂದು ಅದೃಶ್ಯ ಶಕ್ತಿ ಐತಿ ಮೇಲೆ, ಅದಕ್ಕೆ ದೇವ್ರು ಅನ್ಬೋದು, ನೀವು ಏನೇ ಅನ್ಬೋದು, ಆ ಶಕ್ತಿ ಜೀವನವನ್ನು ನಡೆಸ್ತಿರ್ತೈತಿ. ಬಟ್ ನಿಮ್ಮ ತಲೆಯಾಗೇನು ವಿಚಾರ ನಡೆದೈತಲ್ಲ ಅದು ಆ ಶಕ್ತಿ ನಡೆಸಿಲ್ಲ, ಅದು ಒಟ್ಟು ನಡೆದಿರ್ತೈತೆ ಹಾಗೆ. ನೀವು ಅದರ ಪ್ರಕಾರ ಹೊಂಟ್ರೆ ನಿಮ್ದು ಆರೋಗ್ಯ ಹಾಳು, ನಿಮ್ಮ ಜೀವನ ಹಾಳು, ವರ್ತಮಾನವನ್ನು ನೀವು ಅನುಭವಿಸಕ್ಕೆ ಸಹಿತ ಆಗಂಗಿಲ್ಲ. ಎಷ್ಟೋ ರುಚಿ ರುಚಿ ಊಟ ಇರ್ಬೋದು, ಅಥವಾ ಏನೋ ಒಂದು ಚಲೋ ಹಾಡು ಇರ್ಬೋದು, ಏನೋ ಒಂದು ಚಲೋ ಫಂಕ್ಷನ್ ನಡೆದೈತೆ ಮನ್ಯಾಗ, ನೀವು ಅದನ್ನು ಅನುಭವಿಸ್ಬೇಕು ಹೆಂಗೆ ಅದನ್ನು ವಿಚಾರ ಮಾಡಿರಿ. ಅದು ಬಿಟ್ಟು ನೀವು ಯಾವುದೋ ಒಂದು ಏನೋ ವಿಚಾರ ಮಾಡ್ಕೊಂತ ಕುಂತ್ರೆ ನೀವು ಜೀವನ ಎಂಜಾಯ್ ಮಾಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಸೊ ಮನುಷ್ಯ ಯಾವಾಗಲೂ ಹಳೇದ್ರೊಳಗಾರ ಸಿಕ್ಕೊಂಡನ, ಇಲ್ಲ ಮುಂದಿನದ್ರೊಳಗಾರ ಸಿಕ್ಕೊಂಡ, ಭವಿಷ್ಯದಲ್ಲಿ, ವರ್ತಮಾನ ಕಾಲದಲ್ಲಿ ಇಲ್ಲ. ಸೊ ನೀವು ವರ್ತಮಾನ ಕಾಲದಲ್ಲಿ ಹೆಂಗೆ ಜೀವನ ಮಾಡ್ಬೋದು ಅದನ್ನು ಇವತ್ತಿನಿಂದ ಚಾಲೂ ಮಾಡಿರಿ. ಪೂಜೆ ಮಾಡುವಾಗ ಬರೋಬ್ಬರಿ ಪೂಜೆನೇ ಮಾಡಿರಿ. ಅಲ್ಲಿ ಲಕ್ಷ್ಯ ಇರಬೇಕು. ಬರೀಲಿಕ್ಕೆ ಕೂತೀರಿ, ಲಕ್ಷ್ಯ ಅಲ್ಲೇ ಇರಬೇಕು. ಓದ್ಲಿಕ್ಕೆ ಕೂತೀರಿ, ಲಕ್ಷ್ಯ ಅಲ್ಲೇ ಇರಬೇಕು. ಹಾಡು ಹಾಡ್ಲಿಕ್ಕತ್ತೀರಿ, ಲಕ್ಷ್ಯ ಅಲ್ಲೇ ಇರಬೇಕು. 4 ಮಂದಿ ಜೋಡಿ ಮಾತಾಡತ್ತೀರಿ, ಲಕ್ಷ್ಯ ಅಲ್ಲೇ ಇರಬೇಕು. ಆಜು ಬಾಜು ಮಂದಿ ಜೋಡಿ ಮಾತಾಡತ್ತೀರಿ, ಲಕ್ಷ್ಯ ಅಲ್ಲೇ ಇರಬೇಕು. ಇಲ್ಲಿ ಏನು ನಡೆದದ, ಸದ್ಯದಲ್ಲಿ ಏನು ನಡೆದೈತೆ ನಿಮ್ಮ ಜೀವನದಾಗ ಅಲ್ಲಿರ್ಬೇಕು. ನಿಮ್ಮ ಆರೋಗ್ಯ ಆಟೋಮೆಟಿಕ್ಕಾಗಿ ಸುಧಾರಿಸ್ತೈತಿ. ನಿಮಗೆ ಆರೋಗ್ಯದ ಪ್ರಾಬ್ಲಮ್ ಇದ್ರೆ, ಎಷ್ಟೋ ಮಂದಿಗೆ ಆರೋಗ್ಯದ ಪ್ರಾಬ್ಲಮ್ ಇಲ್ಲ, ಬಟ್ ನಮಗೆ ಅನ್ನಿಸ್ತೈತಿ ನನಗೆ ಹಿಂಗೆ ಆಗತೈತಿ, ನನಗೆ ಹಂಗೆ ಆಗತೈತಿ, ನನಗೆ ತ್ರಾಸಾಗತೈತಿ. ಅದರೊಳಗೆ ಯಾರೂ ಏನು ಮಾಡೋಕ್ಕಾಗಿಲ್ಲ, ಅದು ಇಲ್ಲಿ ನಡೆದದ. ಈಗ ನಾವು ಡಾಕ್ಟ್ರ್ ಕಡೆ ಹೋಗ್ತೀವಿ, ಡಾಕ್ಟ್ರ್ ನೀವು ಹೋದ ತಕ್ಷಣ ಹಿಂಗೆ ಗುಳಿಗೆ ಬರೋಂಗಿಲ್ಲ ಅವರು. ಏನು ಹಾಂ ಆಯ್ತು ರೀ ಅಂತೇಳಿ ನೀವು ಹಂಗೆ ಹೇಳ್ತಿರ್ತೀರಿ, ಅವ್ರು ಹಿಂಗೆ ಬರ್ಕೋತ ಕೊಡ್ತಾರನ ಒಂದು 10 ಗುಳಿಗೆ ಇದು ತೊಗೊಂಡ್ಬಿಡ್ರಿ ಅಂಥೇಳಿ. ಇಲ್ಲ, ನೀವು ಹೋದ್ಮೇಲೆ ಅವರೆಲ್ಲ ಚೆಕ್ ಮಾಡ್ತಾರೆ, ರಿಯಾಲಿಟಿ ಏನೈತಿ, ನಿಜ ಏನೈತಿ, ನಿಮಗೇನು ಆಗಾಕತ್ತೈತಿ, ಯಾಕೆ ಆಗಾಕತ್ತೈತಿ,
ಯಾವ ಗುಳಿಗೆ ಕೊಟ್ರೆ ನೀವು ಆರಾಮಾಗ್ಬೋದು ಇದೆಲ್ಲ ಇವರು ವಿಚಾರ ಮಾಡಿ ನಿಮಗೆ ಗುಳಿಗೆ ಬರೀತಾರೆ. ಸುಮ್ಮನೆ ಏನಾರು ಒಂದು ಗುಳಿಗೆ ಬರೆಯಂಗಿಲ್ಲ ಅವರು. ಅದಕ್ಕೆ ರಿಯಾಲಿಟಿ ಅಂದ್ರೇನು, ಚೆಕ್ ಮಾಡಿ ಆಮೇಲೆ ಅವ್ರು ಗುಳಿಗೆ ಬರೀತಾರೆ. ಸುಮ್ಮನೆ ಏನಾರು ಬರೆದು ಕೊಡೋಂಗಿಲ್ಲ ಅವರು. ನಮಗೆ ಅನ್ನಿಸ್ತೈತಿ ನನಗೆ ಹಿಂಗೆ ತಲೆನೋವು ಆಗತ್ತೈತೆ ರೀ, ಒಂದು ಗುಳಿಗೆ ಕೊಡ್ರಿ. ಓಕೆ, ಸಣ್ಣ ಪುಟ್ಟಕ್ಕೆ ಒಂದು ದಿವಸ ಆರ್ಡಿನರಿ ಗುಳಿಗೆನೂ ಅದಾವೆ ಮಾರ್ಕೆಟ್ನಾಗ. ಬಟ್ ನೀವು ಹಗಲಲ್ಲಿ ಅದನ್ನೇ ಹೇಳಿದ್ರೆ ಅವ್ರು ಏನಂತಾರೆ, ಹಂಗಂದ್ರೆ ಮೊದಲು ಚೆಕ್ ಮಾಡನ್ರಿ, ಏನು ಕರೆಕ್ಟ್ ಐತಿ ಅದ್ರ ಪ್ರಕಾರ ಗುಳಿಗೆ ಕೊಡೋಣ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಆರ್ಡಿನರಿ ಗುಳಿಗೆ ಮೊದಲೇ ಕೊಟ್ಟಿರ್ತಾರೆ ಅವರು. ಸೊ ನೀವು ವಿಚಾರ ಮಾಡಿರಿ, ನಿಮ್ಮ ತಲೆ ಒಳಗೆ ಏನು ನಡೆದದಲ್ಲ ಅದನ್ನೆಲ್ಲ ಬಾಜು ಇಡ್ರಿ. ಜೀವನ ಅನ್ನೋದು ಈಗ ಸದ್ಯ ಏನೈತಿ ಅದು ಜೀವನ, ಏನು ನಡೆದದ ಅದು ಜೀವನ. ಅದನ್ನು ನೀವು ಹೆಂಗೆ ಎಂಜಾಯ್ ಮಾಡ್ಬೇಕು, ಅದೇನು ಒಳಗೆ ನಡೆದದ ತಲೆ ಒಳಗೆ ಮನವೆಂಬ ಮರಕಟ, ಅದನ್ನು ಸ್ವಲ್ಪ ಬಾಜುಕ್ಕೆ ಇಡ್ರಿ. ಅದು ಚಲೋನೂ ಹೇಳ್ತೈತಿ, ಕೆಟ್ಟನೂ ಹೇಳ್ತೈತಿ, ಏನೋ ಒಂದು ಹೇಳ್ತಿರ್ತದೆ ಅದು. ಬಟ್ ಇದನ್ನು ನೆನಪಿಟ್ಕೊರಿ, ಅದು ಬರೀ ಹೇಳಲಿಕ್ಕತ್ತೈತಿ, ಅದು ನಿಜ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಅರೇ ಇವು ಮನುಷ್ಯ ಬರೋಬರಿಲ್ಲ ಅಂಥೇಳಿ ನಿಮ್ಮ ತಲೆಗೆ ಬಂತು, ಇದು ಬರ್ಬೋದಾ? ನಾ ಇದನ್ನು ಕೇಳೋ ಮುಂಚೆ ನಿಮ್ಮ ತಲೆಗೆ ಅದು ಬರ್ತದೆ ಏನು, ಅರೆ ಇವಂಗೇನು ಗುರ್ತದ, ಇವ್ರೇನು ಹೇಳಲಿಗತ್ತಾರ, ನಮ್ಮದು ವಯಸ್ಸು ನಿಮ್ಗಿಂತ ಜಾಸ್ತಿ ಅದ, ನಾವು ಜಾಸ್ತಿ ಜೀವನ ನೋಡೇವಿ, ಈ ಮನುಷ್ಯಗೇನು ಗುರ್ತೈತಿ, ಈ ಹುಡುಗಗೇನು ಗುರ್ತೈತಿ, ಇವಂಗೇನು ತಿಳಿತೈತಿ ಅಂಥೇಳಿ ಅದು ಹೇಳಬಹುದು. ಬಟ್ ಅದು ಬರೀ ಹೇಳಲಿಕ್ಕತ್ತೈತಿ, ಅದು ಖರೆ ಇಲ್ಲ. ಸೊ ನೀವು ವಿಚಾರ ಮಾಡಿರಿ. ಹಿಂಗೂ ಇರ್ಬೋದು, ನಾ ಇದ್ರೊಳಗೆ ಏನೇನು ಹೇಳಲ್ಲ, ಆದರೂ ಭಾಳಷ್ಟು ನಿಮ್ಮ ತಳಗೆ ಆಲ್ರೆಡಿ ನಡೆದಿರ್ಬೋದು. ನಾ ಅದನ್ನು ಹೇಳಕತ್ತೇನೆ. ಮನವೆಂಬ ಮರಕಟ ಏನೈತೆ ಅದನ್ನು ಸ್ವಲ್ಪ ಬಾಜು ಇಡ್ರಿ. ಏನು ನಡೆದ ಜೀವನ ಅದನ್ನು ನಾವು ಹೆಂಗೆ ಅನುಭವಿಸ್ಬೋದು, ಎಷ್ಟು ಆರಾಮಿರ್ಬೋದು, ಎಷ್ಟು ಎಂಜಾಯ್ ಮಾಡ್ಬೋದು, ಅದನ್ನು ನೀವು ವಿಚಾರ ಮಾಡಿರಿ. ಇದು ಒಂದು ನನ್ನ ರಿಕ್ವೆಸ್ಟ್ ಐತೆ. ಥ್ಯಾಂಕ್ ಯು. ಸಿ ಯು.